are all very happy. Thank you. We are all very happy. Thank you. ಇಲ್ಲ ಇಲ್ಲ ಆಕ್ಚುಲಿ ಏನಂದ್ರೆ ಮೊದಲನೇದಾಗಿ ಕರ್ನಾಟಕದ ಪ್ರತಿಯೊಂದು ಮೂಲೆಯಲ್ಲೂ ಸಿನಿಮಾ ನೋಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಇವತ್ತು ನಮ್ಮ ಫ್ರೆಂಡ್ಸ್ಗೆ ಇಂಡಸ್ಟ್ರಿ ಅವ್ರಿಗೆ ಸಿನಿಮಾ ತೋರಿಸಿದ್ವಿ ಆ್ಯಂಡ್ ಎವ್ರಿಬಡಿ ಇಸ್ ವೆರಿ ವೆರಿ ಹ್ಯಾಪಿ. ಆಬ್ವಿಯಸ್ಲಿ ನಾವೆಲ್ಲ ಇಷ್ಟು ಖುಷಿಯಾಗಿ ಇರುವಾಗ ಗೊತ್ತಾಗುತ್ತೆ ಅನ್ಸುತ್ತೆ ದಟ್ ದ ಫಿಲ್ಮ್ ಇಸ್ ಡೂಯಿಂಗ್ ವೆರಿ ವೆಲ್ ಅಂತ. ಐ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಇನ್ ದ ಮೀಡಿಯಾ, paparazzi ಇರ್ಬೋದು, ನ್ಯೂಸ್ ಚಾನೆಲ್ಸ್ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು. ಐ ವಾಂಟ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಯಿಂಗ್ ಸೋ ಕೈಂಡ್ ಟು ಅಸ್ ಆ್ಯಂಡ್ ನಮಗೆ ಪ್ರತಿಯೊಂದು ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ರಿಗೂ ಧನ್ಯವಾದ. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ದಯವಿಟ್ಟು ಹೋಗಿ ಸಿನಿಮಾ ನೋಡಿ. ಐ ಆಮ್ ಡೆಫಿನೆಟ್ಲಿ ಗೋನ್ ಟು ವಾಚ್ ದ ಫಿಲ್ಮ್ ಅಗೇನ್. ಬಟ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಒನ್ಸ್ ಅಗೇನ್. ಅವ್ನು ಅದೇ ಹೇಳ್ತಾ ಇದ್ದ, ಅಕ್ಕ ನೀನೇನಕ್ಕ ಮೊದಲನೇ ಸಿನಿಮಾ ಬಿಗಿನಿಂಗ್ ಅಲ್ಲಿ ಸಿನಿಮಾ ಲಾಸ್ಟ್ ನೀನೇ ಇದೆಯಾ ಅಂತ ಹೇಳಕ್ಕ, ಮತ್ತೆ ಬಂದು ಸಿನಿಮಾ ನೋಡ್ತಾರೆ ಅಂತ ಹೇಳ್ತಿದ್ದ. ಸೊ ವಿ ವರ್ ಜಸ್ಟ್ ಮೇಕಿಂಗ್ ಫನ್ ಆಫ್ ಈಚ್ ಅದರ್. ಬಟ್ ಇದೆಲ್ಲ ಖುಷಿ ಯಾವಾಗ ಆಗುತ್ತೆ, ಒಂದು ಪ್ರಾಡಕ್ಟ್ ಚೆನ್ನಾಗಿ ಬಂದಾಗ ಆಗುತ್ತೆ. ಈ 5 ವರ್ಷ ತುಂಬಾ ಕಷ್ಟಪಟ್ಟಿದ್ವಿ. ಸೊ ಐ ಥಿಂಕ್ ಇವತ್ತು ಎಲ್ಲರೂ ಸಿನಿಮಾ ಚೆನ್ನಾಗಿದೆ ಅಂತ ಅಂದಾಗ ಖುಷಿ ಖಂಡಿತ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ಲೀಸ್ ಮತ್ತೊಮ್ಮೆ ಎಲ್ಲರೂ ಬಂದು ಇಂಡಸ್ಟ್ರಿ ಸಪೋರ್ಟ್ ಸಿಕ್ಕಿತ್ತು. ಇವತ್ತು ಎಲ್ಲರೂ ಬಂದು ಸಿನಿಮಾ ನೋಡಿದ್ರು, ಎಲ್ಲರೂ ಖುಷಿ ಪಟ್ರು. ನಾವೆಲ್ಲರೂ ನಿನ್ನೆ ಫೋನ್ ಮಾಡಿದ್ದು ಪ್ರತಿಯೊಬ್ಬರಿಗೂ ಆ್ಯಂಡ್ ಎವ್ರಿಬಡಿ ಕೇಮ್ ಅಂಡ್ ವಾಚ್ ದ ಫಿಲ್ಮ್. ಅದಕ್ಕಿಂತ ದೊಡ್ಡ ಸಪೋರ್ಟ್ ಏನಿತ್ತು. ಎಲ್ಲರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಹೋದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ಎಲ್ಲ ಕರ್ನಾಟಕದ ಜನತೆಗೆ ಥ್ಯಾಂಕ್ ಯು ಹೇಳ್ಬೇಕು. ನಮ್ಮ KD ಸಿನಿಮಾಗೆ ಪ್ರೀತಿ ಕೊಡ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಸಿನಿಮಾ. ಸೊ ಥ್ಯಾಂಕ್ ಯು ವೆರಿ ವೆರಿ ಮಚ್. ಎರಡನೇ ಬಾರಿಗೆ ನೋಡ್ತಾ ಇರೋದು, ಬಟ್ ಎಷ್ಟೇ ಸತಿ ನೋಡಿದ್ರು ಬೇಜಾರಂತೂ ಆಗಲ್ಲ. ಅಷ್ಟು ಚೆನ್ನಾಗಿದೆ ಸಿನಿಮಾ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಥ್ಯಾಂಕ್ ಯು ಟು ಮೈ ಎಂಟೈರ್ ಟೀಮ್. ಪ್ರತಿಯೊಬ್ಬ ಟೆಕ್ನಿಷಿಯನ್ ಎಫರ್ಟ್, ಪ್ರತಿಯೊಬ್ಬ ಪ್ರೊಡಕ್ಷನ್ ಇಂದ ಹಿಡಿದು, ಟೆಕ್ನಿಷಿಯನ್ ಇಂದ ಹಿಡಿದು, ಆರ್ಟಿಸ್ಟ್ ಇಂದ ಹಿಡಿದು ಎಲ್ಲರ ಎಫರ್ಟ್ಸ್ ತೆರೆ ಮೇಲೆ ನೋಡಿದಾಗ ಇಟ್ ಫೀಲ್ಸ್ ಸೋ ಹ್ಯಾಪಿ. ಅಂಡ್ ಇವತ್ತು ನಮ್ಮ ಸ್ಪೆಷಲ್ ಸ್ಕ್ರೀನ್ ಬಂದಿರುವಂತ ಎಲ್ಲ ಆರ್ಟಿಸ್ಟ್ಗೂ, ಕಲಾವಿದರಿಗೂ ಥ್ಯಾಂಕ್ ಯು ವೆರಿ ವೆರಿ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಅಂಡ್ ಎಲ್ಲರೂ KD ಸಿನಿಮಾನ ಯಾರ್ಯಾರು ನೋಡಿಲ್ಲ ಮತ್ತೊಮ್ಮೆ ಥಿಯೇಟರ್ ಹೋಗಿ ನೋಡಿ, ನಮ್ಮ ಇಡೀ ಟೀಮ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಐ ಆಮ್ ಜಸ್ಟ್ ವೆರಿ ಗ್ರೇಟ್ಫುಲ್ ಅಂಡ್ ಬ್ಲೆಸ್ಡ್. ಥ್ಯಾಂಕ್ ಯು ವೆರಿ ಮಚ್. ಏನೇನು ಚೆನ್ನಾಗಿ ಮಾಡಿದ್ದೀವಿ ಅದನ್ನು ಹೇಳಿ ನಮ್ಮ ಪ್ರೋತ್ಸಾಹ ಮಾಡಿ ಎಲ್ಲ ಆ್ಯಕ್ಟರ್ಸ್ಗೂ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸ್, ಡೈಲಾಗ್ ಎಡಿಟರ್ ಸಂಕೇತ್, ಗಾಂಧಿ, ದೇವು, ಇಡೀ ಎಂಟೈರ್ ಟೀಮ್ಗೆ, ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ ಸರ್ ಪ್ಲೇಸ್ ಅ ಮೇಜರ್ ರೋಲ್. ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಆ್ಯಸ್ ಅನ್ ಆಡಿಯನ್ ಇವಾಗ ಸೈಲೆಂಟ್ ಆಗಿತ್ತಲ್ಲ ನೋಡಿದಾಗ ಫುಲ್ ಬ್ಯಾಕ್ಡ್ ಅಂತ ಅನ್ನಿಸ್ತಾರೆ ಮ್ಯೂಸಿಕಲ್ಲಿ. ಸೊ ಅವ್ರ ಡಿಪಾರ್ಟ್ಮೆಂಟಲ್ಲಿ ಅದು ಸಖತ್ತಾಗಿ ಎಲ್ಲ ನಮ್ಮ ಫೈಟ್ ಮಾಸ್ಟರ್ಸ್, ನಮ್ಮ ಮಾಸ್ಟರ್ ರಾಮಲಕ್ಷ್ಮಣ್ ಮಾಸ್ಟರ್, ನಮ್ಮ ಕೋರಿಯೋಗ್ರಾಫರ್ಸ್ ಆದ ರಾಹುಲ್ ಮಾಸ್ಟರ್, ಭೂಷಣ್ ಮಾಸ್ಟರ್, ಆಮೇಲೆ ಮೋಹನ್ ಮಾಸ್ಟರ್, ಎಲ್ಲ ವಿಲಿಯಮ್ಸ್ ಅವರಿಗೆ, ಇಡೀ ಎಂಟೈರ್ ಟೀಮ್ಗೆ, ಎಸ್ಪೆಷಲಿ ಪ್ರೊಡ್ಯೂಸರ್ ಅಂತ ಪಿಂಕ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಫಸ್ಟಿಂದನೂ ಹೇಳ್ತಾ ಇದ್ದೀನಿ, ಈ ಸಿನಿಮಾದಲ್ಲಿ ಹೀರೋ ನಾನಲ್ಲ, ಡೈರೆಕ್ಟರ್ಸ್. ಯಾಕೆಂದರೆ ಡೈರೆಕ್ಟರ್ ವಿಷನ್ ಅವ್ರ ಕನಸು ನಾವೆಲ್ಲ ಆನ್ಸ್ಕ್ರೀನ್ ಮಾಡ್ತಾ ಈ ಕನಸು ಕಟ್ಟಬೇಕಾದ್ರೆ ಎಲ್ಲರಿಗೂ ಒಂದು ನೆನೆಸ್ಕೊಂಡು ಒಂದು ಚಾನ್ಸ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಡೈರೆಕ್ಟರ್ಗೆ. ಆ್ಯಂಡ್ ನಮ್ಮ ಗೆಳೆಯ ಯಶ್ ಶೆಟ್ಟಿ ಅವರು ಎಲ್ಲರೂ
ಅದ್ಭುತವಾಗಿ ಮಾಡಿರ್ತಾರೆ. ಅವ್ರು ಚೆನ್ನಾಗಿ ಮಾಡಿದ್ದಕ್ಕೆ ನಮ್ಮ ಕ್ಯಾರೆಕ್ಟರ್ ಎಲ್ಲ ಎಲಿವೇಟ್ ಆಗುತ್ತೆ. ಸೊ ನಮ್ಗೆಲ್ಲರನ್ನೂ ಚೆನ್ನಾಗಿ ಮಾಡಿಸಿದ್ದು ನಮ್ಮ ಸೊ ಡೈರೆಕ್ಟರ್ನ ನಾನು ಯಾವಾಗಲೂ ಹೀರೋ ಲೇಡಿ ಆ್ಯಂಡ್ ನಮ್ಮ ವಿಶ್ವನಾಥ್ ಸೈನ್ಸ್ ಇಷ್ಟಪಡ್ತೀನಿ. ಎಕ್ಸ್ಟ್ರಾಡಿನರಿ ಆನ್ಸರ್ ಯಾರು ಸಿನಿಮಾ ನೋಡಿದ್ರು ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಸಿನಿಮಾ ನೋಡಿದವರೆಲ್ಲ 2 ಸರಿ ನೋಡಿದ್ರೆ 3 ಸರಿ ನೋಡಿದ್ರೆ ಅಂತಾರೆ. ಸೊ ರಿಪೀಟೆಡ್ ಆಗಿ ನೋಡ್ತಾ ಇದ್ದೀನಿ ಅನ್ನೋದು ತುಂಬ ಖುಷಿ ವಿಚಾರ. ಯಾರ್ಯಾರು ಸಿನಿಮಾ ನೋಡಿದ್ರು ದಯವಿಟ್ಟು ಸಿನಿಮಾ ನೋಡಿ. ನೀವು ಸಿನಿಮಾ ಹೋಗೋದಕ್ಕಿಂತ ಮುಂಚೆ ನೋಡಿದವ್ರನ್ನ ಒಂದ್ಸರಿ ಕೇಳಿ ಸಿನಿಮಾ ಹೇಗಿದೆ ಅಂತ. ಅವ್ರು ಖಂಡಿತ ನಿಮಗೆ ಜೆನ್ಯೂನ್ ರಿವ್ಯೂ ಹೇಳ್ತಾರೆ. ಅದಾದ್ಮೇಲೆ ಸಿನಿಮಾ ಹೋಗಿ ಸಿನಿಮಾ ನೋಡಿ ಆಶೀರ್ವಾದ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಏನಕ್ಕಂದ್ರೆ ಆಫ್ಟರ್ ಸ್ವರ್ಗ ಆದಮೇಲೆ ನನ್ನ ಲೈಫಲ್ಲಿ ನಾನು ಮಾಡಿದಂಥ ಕ್ಯಾರೆಕ್ಟರ್ನ ತುಂಬ ಇಷ್ಟಪಟ್ಟಿದ್ದಂದ್ರೆ ನಮ್ಮ KD ಮೂವಿ. ನಾನು ಪ್ರೇಮ್ ಸರ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಟೈಮ್ ಈ ಕ್ಯಾರೆಕ್ಟರ್ನ ನನಗೆ ಎಕ್ಸ್ಪ್ಲೇನ್ ಮಾಡಿದಾಗ ಒಂದು ಮಾತು ಹೇಳಿದ್ರು, ಮಗನೇ ಇದು ತುಂಬ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರು ಅವತ್ತು ಏನು ಅಂದಿದ್ದಾರೋ ಅದೇ ರೀತಿ ನನ್ನ ಲೈಫಲ್ಲಿ ನಡೀತಾ ಇದೆ. ಕರ್ನಾಟಕದ ಎಲ್ಲ ಕಡೆಯಿಂದಲೂ ಕೂಡ ಮೆಸೇಜ್ ಬರ್ತಾ ಇದೆ ನನಗೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ತುಂಬ ಜನ ಬಾಸ್ ಥರ ಯಾಕೆ ನೀವು ಹೊಡಿತಿದ್ರು ಅಂತ ಕೇಳ್ತಿದ್ದಾರೆ. ಸೊ ನಾನು ಜಸ್ಟ್ ಆ್ಯಕ್ಟಿಂಗ್ ಮಾಡಿದ್ದೇನೆ ಅಷ್ಟೇ. ಮತ್ತು ಇವರೇ ಅದಕ್ಕೆ ಸಹಕಾರ ಮಾಡಿದ್ದು. ನಾನು ಬೆನ್ನಿಗೆ ಹೊಡಿತೀನಿ ಅಂದ್ರೂ ಕೂಡ ಬೇಡ ಇಲ್ಲಿಗೆ ಹೊಡಿಬೇಕು, ಇದೇ ಮಾಡ್ಬೇಕಂತ ಹೇಳ್ಬಿಟ್ಟು ನನ್ನ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದೀರಾ, ತುಂಬ ಜನಕ್ಕೆ ಇಷ್ಟ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ತೆ. ಒಂದು ಇಡೀ ನಮ್ಮ ಕನ್ನಡ ಚಿತ್ರರಂಗ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಆ ಕಾರಣದಿಂದ ನಾವು ಎಲ್ಲರನ್ನೂ ಕರೆದು ಒಂದು ಶೋ ಅರೇಂಜ್ಮೆಂಟ್ ಮಾಡಿ ಶೋ ಹಾಕಿದ್ರು. ಆ್ಯಂಡ್ ತುಂಬ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನನ್ನ ಕನ್ನಡ ಚಿತ್ರರಂಗದ ಎಲ್ಲ ಸ್ನೇಹಿತರಿಗೂ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ನೋಡ್ಬೇಕಾದ್ರೆ ಆನ್ಲೈನ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳನ್ನ ಬಿಡ್ತಾ ಇದ್ದೀರಾ. ದಯವಿಟ್ಟು ಕೈ ಮುಗಿದು ಬೇಡ್ತೀನಿ, ಯಾವುದು ವಿಡಿಯೋಗಳನ್ನ ಬಿಡಬೇಡಿ. ನನ್ಗೆ ಗೊತ್ತು ನೀವು ಆ ವಿಡಿಯೋಗಳನ್ನ ಬೇಕು ಅಂತ ಬಿಡ್ತಾ ಇಲ್ಲ, ಅದನ್ನ ಹಂಚ್ಕೊತಾ ಇದ್ದೀರಾ, ಖುಷಿಯಿಂದ ಹಂಚ್ಕೊತಾ ಇದ್ದೀರಾ. ಈ ಎಂಟ್ರಿ ಹಂಗಿದೆ, ಧ್ರುವರ್ ಎಂಟ್ರಿ ಹಂಗಿದೆ, ಡಾರ್ಲಿಂಗ್ ಎಂಟ್ರಿ ಹಂಗಿದೆ, ಸೊ ರಮೇಶ್ ಸರ್ ಅಂದ್ರೆ ಎಸ್, ಬಟ್ ಅದು ಕಂಟೆಂಟ್ ಕತೆ. ಅದು ದಯವಿಟ್ಟು ಆ ತುಣುಕುಗಳನ್ನ ಹಾಕ್ಬಿಟ್ಟು ನೀವು ಯಾರು ವಿಡಿಯೋಗಳನ್ನ ಮಾಡಬೇಡಿ ಅಂತ ನಿಮ್ಮನ್ನ ಕೈ ಮುಗಿದು ಬೇಡ್ಕೊತೀನಿ. ಯಾಕಂದ್ರೆ ತುಂಬಾ ಶ್ರಮ ಬಿದ್ದಿದ್ದೀವಿ ಅದರಿಂದ. ಒಂದು KVN ಸಂಸ್ಥೆ ಇದೆಯಲ್ಲ, KVN ಸಂಸ್ಥೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಿನಿಮಾ ಮಾಡ್ಯಾರ, ನಂಗೆ ಸಪೋರ್ಟ್ ಮಾಡ್ಯಾರ ಈ ಸಿನಿಮಾದಕ್ಕೆ. ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಕೇಳ್ತೀನಿ. ಇಡೀ ಆನ್ಲೈನ್ ಮೀಡಿಯಾ ಏನಿದೆ, ಸೊ ಪ್ರತಿಯೊಬ್ರು ಇವತ್ತಿನ ಏನಿದೆ, ನನ್ನ ನ್ಯೂಸ್ ಚಾನೆಲ್ ಆಗಲಿ, ಎಲ್ಲ ಪ್ರತಿಯೊಬ್ರು ಪತ್ರಕರ್ತರಾಗಲಿ, ಪ್ರತಿಯೊಬ್ರು ಸಪೋರ್ಟು, ಪ್ರತಿಯೊಬ್ರು ಈ ಕನ್ನಡ ಸಿನಿಮಾನ, ಈ ಸಿನಿಮಾನ KD ಸಿನಿಮಾ ಅಂತಿಲ್ಲ, ಪ್ರತಿ ಸಿನಿಮಾ ಮಾಡ್ತಾರೆ, ಬಟ್ ಎಸ್ಪೆಷಲಿ ಈ ಸಿನಿಮಾನ ಹೊತ್ಕೊಂಡು ಹೆಗಲ ಮೇಲೆ ಕರ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಕೋಟಿ ಧನ್ಯವಾದಗಳು ಹೇಳ್ತೀನಿ. ಅಂಡ್ ನೆಕ್ಸ್ಟ್ ವೀಕು 3 ಲ್ಯಾಂಗ್ವೇಜ್ ರಿಲೀಸ್ ಆಗುತ್ತೆ. ತೆಲುಗು, ತಮಿಳು ಅಂಡ್ ಹಿಂದಿ 3 ಬರುತ್ತೆ ನೆಕ್ಸ್ಟ್ ವೀಕು. ಅದು ನಾಳೆಯಿಂದ ಮಂಡೆಯಿಂದ ಸೆನ್ಸಾರ್ಗೆ ಹೋಗ್ತಿದೆ. ಸೆನ್ಸಾರ್ಗೆ ಹೋದ ತಕ್ಷಣ ಅಲ್ಲಿ ಮುಗಿದ ತಕ್ಷಣ ಅಲ್ಲಿ ರಿಲೀಸ್ ಆಗ್ತಿದೆ. ಸೊ ಅಂಡ್ ನಿಮ್ಮ ಪ್ರೀತಿ, ವಿಶ್ವಾಸ, ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ತೀನಿ. ಇಲ್ಲೂ ಕೂಡ ಇದಕ್ಕೋಸ್ಕರ ನೀವು ಶ್ರಮ ಪಟ್ಟಿದ್ದು ನೋಡಿ, ಖಂಡಿತ ಲಾಸ್ಟ್ ಮೂಮೆಂಟ್ ಅಲ್ಲಿ ನನ್ನ ಕೊನೆ ಹಂತದಲ್ಲಿ ನನಗೊಂದು ಸ್ವಲ್ಪ ಜಾಸ್ತಿ ಟೆನ್ಷನ್ ಆಯ್ತು. ಯಾಕೆ ಅಂತಂದ್ರೆ ಮಾಡಿದ್ದು ಒಂದು 15 days 20 days ಆ ಟೈಮಲ್ಲಿ KVN ಸರ್ ಒಂದು ಮಾತು ಹೇಳಿದ್ರು ನನಗೆ, ಕರೆದ್ಬಿಟ್ಟು, ಪ್ರೇಮ್ ಅವರೇ ಎಷ್ಟು ಬೇಗ ಮಾಡಕ್ ಸಾಧ್ಯ, ನೀವು ಅಷ್ಟು ಬೇಗ ಮಾಡಿ ಪ್ರೇಮ್ ಅವರೇ ಅಂತ. ಸೊ ಎಲ್ಲೋ ಒಂದ್ ಕಡೆ ಅವ್ರು ನೋವು ಮಾಡಬಾರ್ದು. ಯಾಕಂದ್ರೆ ಅವ್ರು ನಮ್ಮನ್ನ ನಂಬಿ, ಈಗ ನಾನಾಗ್ಲಿ, ಧ್ರುವರ್ ಆಗ್ಲಿ, ಪ್ರತಿಯೊಬ್ಬ ಕಲಾವಿದ್ರು, ರವಿ ಸರ್ ಆಗ್ಲಿ, ಪ್ರತಿಯೊಬ್ರು, ರಮೇಶ್ ಸರ್ ಆಗ್ಲಿ, ಆಮೇಲೆ ಡಾರ್ಲಿಂಗ್, ಎಲ್ಲಾರು ಇದ್ರ ಮೇಲೆ ಅವರು ಇದನ್ನ ಹಾಕಿದ್ದಾರೆ. ಸೊ ನಾನೆಲ್ಲೋ ಎಲ್ಲಾರ್ಗೂ ಏನು ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ನಂಗೆ ನಮ್ಮ ಐದು ರಾತ್ರಿ ಕೇಳ್ದೆ, ಫೋನ್ ಮಾಡ್ಬಿಟ್ಟು, ಅಣ್ಣ ಏನಣ್ಣ, ಹೌದಾ ಗುರುವಾರ ರಿಲೀಸ್ ಆಗ್ತಿದೆ, ಮಗ ರಿಲೀಸ್ ಆಗಿ ಬಾರ ತಲೆ ಕೆಡಿಸ್ಕೊಂಡು ಅಂತ. ಅಂದ್ರೆ ಎಷ್ಟೇ ಒತ್ತಡ ಇದ್ರು KVN ಸಂಸ್ಥೆ, KVN ವೆಂಕಟನಾರಾಯಣ ಅವರು ನಮ್ಮ ಹಿಂದೆ ನಿಂತು ನಮ್ಮ ಬೆಂತಟ್ಟಿ ಈ ರೇಂಜ್ಗೆ ಬಿಟ್ವಿ. ಅದು ಆ ಶ್ರಮ ಎಲ್ಲ ಏನು ಅನಿಸ್ಲಿಲ್ಲ ನನಗೆ. ಸೊ ಎನಿವೆ ಗೆದ್ವಿ. ಅಂಡ್ ಎಲ್ಲಾರ ಪ್ರೀತಿ, ವಿಶ್ವಾಸ ಸದಾ, ಅಂದ್ರೆ ಯಾರು ನೆಗೆಟಿವ್ ಮಾಡಿದೆ, ಎಲ್ಲರೂ ಪಾಸಿಟಿವ್ ಆಗಿ ಸಿನಿಮಾನ ಕರ್ಕೊಂಡು ಹೋಗ್ತಿದ್ದಾರೆ. ಈ ತರದೊಂದು ಅದ್ಭುತ ಸಿನಿಮಾ ಅಂತ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಎಲ್ಲಿಂದ ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಪ್ರೀತಿ, ವಿಶ್ವಾಸ ಹಿಂಗೆ ಸದಾ ಹಂಗಿರ್ಲಿ. ನೆಕ್ಸ್ಟ್ ತೆಲುಗು, ತಮಿಳು ಅಂಡ್ ಹಿಂದಿ ಎಲ್ಲ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.